ನಮಸ್ಕಾರ ವೀಕ್ಷಕರೇ. ಇವತ್ತು ಸಹ ನಾವು ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇವೆ. ಏನಂತಂದರೆ, ಈಗಾಗಲೇ ನಮಗೆ ಪಡಿತರ ಚೀಟಿಯ ಮುಖಾಂತರ ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು 5 ಕೆ ಜಿಯನ್ನು ಅಕ್ಕಿಯನ್ನು ಕೊಡ್ತಾಯಿದ್ರು. ಇನ್ನೂ 5 ಕೆ ಜಿ ಅಕ್ಕಿಗೆ ಅದಕ್ಕೆ ಏನು ಮಾಡ್ತಾಯಿದ್ರು ಅಂತಂದರೆ, ಒಬ್ಬ ಮನುಷ್ಯನಿಗೆ 34 ರೂಪಾಯಿ ಕೆ ಜಿ ಅಂತೆ 170 ರೂಪಾಯಿ 5 ಕೆ ಜಿಗೆ ಅಕ್ಕಿಗೆ ಆಗುವಂತೆ ಹಣವನ್ನು ಏನು ರಾಜ್ಯ ಸರ್ಕಾರ ಈವರೆಗೆ ಅಕೌಂಟಿಗೆ ಹಾಕ್ತಾಯಿತ್ತು. ಆ ಒಂದು ಅಮೌಂಟ್ ಇನ್ನು ಮುಂದೆ ಬರುವುದು ಸ್ಟಾಪ್ ಆಗ್ತಾ ಇದೆ. ಯಾಕಂತಂದರೆ ಇನ್ನು ಮುಂದೆ ಅಮೌಂಟ್ ಬದಲಿ ಏನು 5 ಕೆ ಜಿ ಅಕ್ಕಿಯನ್ನು ಮೊದಲು ಯಾವ ರೀತಿ ಇತ್ತು 10 ಕೆ ಜಿ ಅಕ್ಕಿ ಕೊಡ್ತಾಯಿದ್ರು, ಅದೇ ರೀತಿಯಾಗಿ ಮುಂದೆ ಮತ್ತೆ ಅದು ಪ್ರಾರಂಭ ಆಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರವನ್ನು ಏನು ರಾಜ್ಯ ಸರ್ಕಾರ ಜನರಿಗೋಸ್ಕರ ಅಕ್ಕಿ ಕೊಡಲಿಕ್ಕೆ ಮೊದಲು ಏನು ಒಂದು ಕೋರಿಕೆಯನ್ನು ಹಾಕಿತ್ತು, ಆ ಕೋರಿಕೆ ಈಗ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಅಂದರೆ ಅಕ್ಕಿಯನ್ನು 22 ರೂಪಾಯಿ 50 ಪೈಸೆಗೆ 1 ಕೆ ಜಿ ಅಕ್ಕಿಯಂತೆ ರಾಜ್ಯ ಸರ್ಕಾರಕ್ಕೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿರೋ ಕಾರಣ ಆ ಒಂದು ಅಕ್ಕಿಯನ್ನು ಜನರಲ್ಲಿ ತಲುಪಿಸುವಂಥ ಕಾರ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಇನ್ನು ಮುಂದೆ ಈ ಒಂದು 170 ರೂಪಾಯಿ ಏನು ಬರ್ತಾಯಿತ್ತು ಅದರ ಬದಲಿಗೆ 5 ಕೆ ಜಿ ಅಕ್ಕಿಯನ್ನು ಕೊಡುವಂಥ ಈ ಒಂದು ತೀರ್ಮಾನವನ್ನು ಮಾಡಲಾಗಿದೆ. ಅದಕ್ಕೋಸ್ಕರ ಇನ್ನು ಮುಂದೆ ನಮಗೆ BPL ಕಾರ್ಡಿಗೆ 170 ರೂಪಾಯಿ ಒಬ್ಬ ಮನುಷ್ಯನಿಗೆ 5 ಕೆ ಜಿ ಅಕ್ಕಿ ಬರ್ತಾಯಿತ್ತು, ಅದು ಸ್ಟಾಪ್ ಆಗ್ತಾಯಿದೆ. ಅದೇ ರೀತಿ ಅಂತ್ಯೋದಯ ಕಾರ್ಡ್ಗೆ 4 ಜನ ಇದ್ದವರಿಗೆ 170 ರೂಪಾಯಿ, ಹಾಗೆ 5 ಜನ ಇದ್ದವರಿಗೆ 580 ರೂಪಾಯಿ, 6 ಜನ ಇದ್ದವರಿಗೆ 850 ರೂಪಾಯಿ, ಈ ಥರ ಏನು ಅಮೌಂಟ್ ಬರ್ತಾಯಿತ್ತು ಆ ಅಮೌಂಟ್ ಇನ್ನು ಮುಂದೆ ಬಂದ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿಗಲ್ ಆಗಿ ಯಾರ್ಯಾರು ಪಡಿತರ ಚೀಟಿಗಳನ್ನು ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ರಾಜ್ಯ ಸರ್ಕಾರ ಆ ಪಡಿತರ ಚೀಟಿಗಳನ್ನು ಹಿಂದಿರುಗಿಸುವಂತೆ ಕೋರಿಕೆಯನ್ನು ಸಹ ಕೊಟ್ಟಿದೆ. ಅದ್ರ ಜೊತೆಗೇ ಈಗಾಗಲೇ ನಿನ್ನೆ ದಿನದಿಂದ 1 ತಿಂಗಳ ಏನು ರೇಷನ್ ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಏನಿದೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ 170 ರೂಪಾಯಿನಿದೆ. ನಿನ್ನಿಂದ ಆಗಲೇ ಭಾಳಷ್ಟು ಜನಕ್ಕೆ ಬ್ಯಾಂಕ್ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಇದೇ ರೀತಿಯಾದಂತಹ ವಿಶೇಷ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀವಿ. ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ಧನ್ಯವಾದ.